ಶಾಲೆಯ ಬೋರ್ಡ್ ಮೇಲೆ ಪ್ರತಿದಿನ ಒಂದು ಒಳ್ಳೆಯ ಸಂದೇಶವನ್ನು ಬರೆಯುವುದು ವಾಡಿಕೆ ಐತ್ರಿ. ಯಾವಾಗಲಿದ್ದನು ಬೆಳ್ಕೊಂಡು ಬಂದಂತಹ ಸಂದೇಶ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಪ್ರತಿದಿನ ಒಂದು ಸಂದೇಶವನ್ನು ನಾವು ಕೂಡ ಬರಿತಿದ್ವಿ. ಹಂಗೆ ಶಾಲೆಯ ವಿದ್ಯಾರ್ಥಿಗಳು ಒಂದೊಂದು ಸಂದೇಶವನ್ನು ಬರೀತಿರ್ತಾರೆ ಪ್ರತಿದಿನನೂ ಒಬ್ಬೊಬ್ರು. ಹಂಗೆ ಒಂದು ಸ್ಕೂಲಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಸಂದೇಶವನ್ನು ಬರೆದ ನಂತರ ಅದು ಏನು ಸಂದೇಶ ಅಂದ್ರೆ, ಉಗುರುಗಳನ್ನು ಕಚ್ಚಬಾರದು, ಕತ್ತರಿಸಬೇಕು ಅಂತ ಬರೆದ್ರಂತ್ರಿ ಒಂದು ಸಂದೇಶವನ್ನ. ಅದನ್ನ ಒಬ್ಬ ಮೊದಲಿಗೆ ಬಂದಂತಹ ಕಿಡಿಗೇಡಿ ವಿದ್ಯಾರ್ಥಿ ಅವಂತರ ಕಿಡಿಗೇಡಿತನ ಮಾಡಿದಂತ್ರಿ. ಸ್ವಲ್ಪ ಚಾಲಾಕಿ ಇದ್ದಂತ ಹುಡುಗ. ಹಂಗಾಗಿ ಆ ತುಂಟ ಆ ಹುಡುಗ ಏನ್ ಮಾಡಿದಂತ್ರಿ, ಬಂದು ಓದ್ಯಾನ್ರಿ. ಫಸ್ಟ್ ಓದಿ ಅವ ಏನ್ ಮಾಡ್ಯಾನ್ರಿ, ಸುಮ್ ಕುಂತಿಲ್ರಿ. ಅವ ಓದಿ ಏನ್ ಮಾಡ್ಯಾನ, ಈ ಉ ಎನ್ನುವ ಅಕ್ಷರವನ್ನ ಅಳಗ್ಸ್ಯಾನ್ರಿ. ಅಳಗ್ಸಿ ಹೋಗಿ ಬೆಂಚ್ ಮೇಲೆ ಕುತ್ಕೊಂಡಂತ್ರಿ. ಆಮೇಲೆ ಒಬ್ಬೊಬ್ಬರೇ ವಿದ್ಯಾರ್ಥಿಗಳು ಬಂದು ಅದನ್ನ ಓದ್ತಾ ನಕ್ಕೊಂತ ಹೋಗಿ ಬೆಂಚ್ ಮೇಲೆ ಕುತ್ಕೊಂಡಾರ್ರಿ. ಗುರುಗಳನ್ನು ಕಚ್ಚಬಾರದು, ಕತ್ತರಿಸಬೇಕು, ಗುರುಗಳನ್ನು ಕಚ್ಚಬಾರದು, ಕತ್ತರಿಸಬೇಕು ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಯು ಬಂದು ಓದಿ ಏನ್ ಮಾಡ್ಯಾರ್ರಿ, ಆ ಟೀಚರ್ ಇದ್ದ ರೂಮಿಗೆ ಹೋಗಿ ಅಷ್ಟರು ನೊಣ ಮುಕ್ಕರ್ ಬಿಟ್ಟಿದ್ರಂತ್ರಿ. ನೀವ ಯೋಚನೆ ಮಾಡ್ರಿ ಏನ್ ಮಾಡಕತ್ತಿದ್ದಾರ ಅಂತ ಹೇಳಿ.